ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನೂ ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಅಲಿಫ್ ಲಾಮ್ ಮೀಮ್. ಅಲಿಫ್ ಲಾಮ್ ಮೀಮ್. أحسب الناس أن يتركوا أن يقولوا آمنا وهم لا يفتنون. ನಾವು ವಿಶ್ವಾಸವಿಟ್ಟಿರುವೆವು ಎಂದು ಹೇಳುವ ಕಾರಣದಿಂದಾಗಿ ತಮ್ಮನ್ನು ಪರೀಕ್ಷೆಗೊಳಪಡಿಸದೆ ಬಿಟ್ಟು ಬಿಡಲಾಗುವುದು ಎಂದು ಜನರು ಭಾವಿಸಿರುವರೇ. وَلَقَدْ فَتَنَّا الَّذِينَ مِنْ قَبْلِهِمْ فَلَيَعْلَمَنَّ اللَّهُ الَّذِينَ صَدَقُوا وَلَيَعْلَمَنَّ الْكَاذِبِينَ. ಅವರ ಪೂರ್ವಿಕರನ್ನು ನಾವು ಪರೀಕ್ಷಿಸಿರುವೆವು, ಆಗ ಸತ್ಯ ನುಡಿದವರು ಯಾರೆಂದು ಅಲ್ಲಾಹು ಅರಿಯುವನು, ಸುಳ್ಳು ನುಡಿಯುವವರನ್ನು ಅವನು ಅರಿಯುವನು. ಅಂ ಹಸಿಬಲ್ಲದೀನ ಯಅಮಲೂನ ಅಸ್ಸಯ್ಯಿಆತಿ ಅನ್ ಯಸ್ಬಿಕೂನಾ ಸಾಅ ಮಾ ಯಹ್ಕುಮೂನ್. ಅಲ್ಲ, ನಮ್ಮನ್ನು ಮೀರಿ ಹೋಗಬಹುದೆಂದು ದುಷ್ಕರ್ಮವೆಸಗುವವರು ಭಾವಿಸುತ್ತಿರುವರೇ, ಅವರು ತೀರ್ಮಾನಿಸುತ್ತಿರುವುದು ಅತ್ಯಂತ ನಿಕೃಷ್ಟವಾದುದಾಗಿದೆ. ಮನ್ ಕಾನ ಯರ್ಜೂ ಲಿಕಾಅ ಅಲ್ಲಾಹಿ ಫಇನ್ನ ಅಜಲ ಅಲ್ಲಾಹಿ ಲಆತ್ ವಹುವ ಅಸ್ಸಮೀಉಲ್ ಅಲೀಮ್. ಯಾರಾದರೂ ಅಲ್ಲಾಹ್ವಿನೊಂದಿಗಿರುವ ಭೇಟಿಯನ್ನು ಆಶಿಸುವುದಾದರೆ ಖಂಡಿತವಾಗಿಯೂ ಅಲ್ಲಾಹು ನಿಶ್ಚಯಿಸಿದ ಅವಧಿಯು ಬಂದೇ ಬರುವುದು. ಅವನು ಎಲ್ಲವನ್ನು ಆಲಿಸುವವನು ಅರಿಯುವವನು ಆಗಿರುವನು. ವಮನ್ ಜಾಹದ ಫಇನ್ನಮಾ ಯುಜಾಹಿದು ಲಿನಫ್ಸಿಹಿ ಇನ್ನಲ್ಲಾಹ ಲಗನಿಯ್ಯುನ್ ಅನಿಲ್ ಆಲಮೀನ್. ಯಾರಾದರೂ ಅಲ್ಲಾಹುವಿನ ಮಾರ್ಗದಲ್ಲಿ ಹೋರಾಡುವುದಾದರೆ ಅವನು ಹೋರಾಡುವುದು ಸ್ವತಃ ಅವನ ಒಳಿತಿಗಾಗಿಯೇ ಆಗಿದೆ. ಖಂಡಿತವಾಗಿಯೂ ಅಲ್ಲಾಹು ಸರ್ವಲೋಕದವರಿಂದ ನಿರಪೇಕ್ಷನಾಗಿರುವನು. ವಲ್ಲದೀನ ಆಮನೂ ವಅಮಿಲುಸ್ ಸಾಲಿಹಾತಿ ಲನುಕಫಿರನ್ನ ಅನ್ಹುಂ ಸಯ್ಯಿಆತಿಹಿಂ ವಲನಜ್ಜಿಯನ್ನಹುಂ ಅಹ್ಸನಲ್ಲದೀ ಕಾನೂ ಯಅಮಲೂನ್. ಸತ್ಯವಿಶ್ವಾಸವಿಟ್ಟವರು ಮತ್ತು ಸತ್ಕರ್ಮವೆಸಗಿದವರಾರೋ ಅವರ ಕೆಡುಕುಗಳನ್ನು ನಾವು ಅವರಿಂದ ಅಳಿಸುವೆವು. ಅವರು ಮಾಡುತ್ತಿದ್ದುದರ ಪೈಕಿ ಅತ್ಯುತ್ತಮವಾಗಿರುವುದಕ್ಕಿರುವ ಪ್ರತಿಫಲವನ್ನು ನಾವು ಅವರಿಗೆ ನೀಡುವೆವು. ವವಸ್ಸೈನಲ್ ಇನ್ಸಾನ ಬಿವಾಲಿದೈಹಿ ಹುಸ್ನಾ ವಇನ್ ಜಾಹದಾಕ ಲಿತುಶ್ರಿಕ ಬಿಮಾ ಲೈಸ ಲಕ ಬಿಹಿ ಇಲ್ಮುನ್ ಫಲಾ ತುತಿಅಹುಮಾ ಇಲಯ್ಯ ಮರ್ಜಿಉಕುಂ ಫಉನಬ್ಬಿಉಕುಂ ಬಿಮಾ ಕುಂತುಂ ತಅಮಲೂನ್. ತನ್ನ ಮಾತಾಪಿತರೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸಲು ನಾವು ಮನುಷ್ಯನಿಗೆ ಉಪದೇಶ ಮಾಡಿರುವೆವು. ನಿನಗೆ ಯಾವುದೇ ಅರಿವಿಲ್ಲದಿರುವುದನ್ನು ನನ್ನೊಂದಿಗೆ ಸಹಭಾಗಿಯನ್ನಾಗಿ ಮಾಡಲು ಅವರು, ಅಂದರೆ ಮಾತಾಪಿತರು, ನಿನ್ನನ್ನು ಬಲವಂತಪಡಿಸಿದರೆ ಅವರನ್ನು ಅನುಸರಿಸದಿರು. ನಿಮ್ಮ ಮರಳುವಿಕೆಯು ನನ್ನ ಬಳಿಗಾಗಿದೆ, ಆಗ ನೀವು ಮಾಡಿಕೊಂಡಿರುವುದರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುವೆನು. ವಲ್ಲದೀನ ಆಮನೂ ವಅಮಿಲುಸ್ ಸಾಲಿಹಾತಿ ಲನುದ್ಖಿಲನ್ನಹುಂ ಫಿಸ್ ಸಾಲಿಹೀನ್. ಸತ್ಯವಿಶ್ವಾಸವಿಟ್ಟವರು ಮತ್ತು ಸತ್ಕರ್ಮವೆಸಗಿದವರು ಯಾರೋ ಅವರನ್ನು ಖಂಡಿತವಾಗಿಯೂ ನಾವು ಸಜ್ಜನರಲ್ಲಿ ಸೇರಿಸುವೆವು. ವಮಿನನ್ ನಾಸಿ ಮನ್ ಯಕೂಲು ಆಮನ್ನಾ ಬಿಲ್ಲಾಹಿ ಫಇದಾ ಊದಿಯ ಫಿಲ್ಲಾಹಿ ಜಅಲ ಫಿತ್ನತನ್ ನಾಸಿ ಕಅದಾಬಿಲ್ಲಾಹ್ فإذا أوذي في الله جعل فتنة الناس كعذاب الله ولئن جاء نصر من ربك ليقولن إنا كنا معكم
أوليس الله بأعلم بما في صدور العالمين. ನಾವು ಅಲ್ಲಾಹುವಿನಲ್ಲಿ ವಿಶ್ವಾಸವಿಟ್ಟಿರುವೆವು ಎಂದು ಹೇಳುವ ಕೆಲವರು ಮನುಷ್ಯರಲ್ಲಿರುವರು. ಆದರೆ ಅಲ್ಲಾಹುವಿನ ಮಾರ್ಗದಲ್ಲಿ ಅವರನ್ನು ಹಿಂಸಿಸಲಾದರೆ ಅವರು ಜನರ ಹಿಂಸೆಯನ್ನು ಅಲ್ಲಾಹುವಿನ ಶಿಕ್ಷೆ ಎಂಬಂತೆ ಪರಿಗಣಿಸುವರು. ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ವತಿಯಿಂದ ಯಾವುದಾದರೂ ಸಹಾಯವು ಬಂದರೆ ಅವರು ಸತ್ಯವಿಶ್ವಾಸಿಗಳೊಂದಿಗೆ ಹೇಳುವರು, ಖಂಡಿತವಾಗಿಯೂ ನಾವು ನಿಮ್ಮೊಂದಿಗಿದ್ದೆವು. ಸರ್ವಲೋಕದವರ ಹೃದಯಗಳಲ್ಲಿರುವುದರ ಬಗ್ಗೆ ಅಲ್ಲಾಹು ಚೆನ್ನಾಗಿ ಅರಿಯುವವನಲ್ಲವೇ? وَلَيَعْلَمَنَّ اللَّهُ الَّذِينَ آمَنُوا وَلَيَعْلَمَنَّ الْمُنَافِقِينَ. ಸತ್ಯವಿಶ್ವಾಸವಿಟ್ಟವರನ್ನು ಖಂಡಿತವಾಗಿಯೂ ಅಲ್ಲಾಹು ಅರಿಯುವನು, ಕಪಟ ವಿಶ್ವಾಸಿಗಳನ್ನು ಅವನು ಅರಿಯುವನು. وقال الذين كفروا للذين آمنوا اتبعوا سبيلنا ولنحمل خطاياكم وما هم بحاملين من خطاياهم من شيء إنهم لكاذبون. ನೀವು ನಮ್ಮ ಮಾರ್ಗವನ್ನು ಅನುಸರಿಸಿರಿ, ನಾವು ನಿಮ್ಮ ಪಾಪಗಳನ್ನು ಹೊರುವೆವು ಎಂದು ಸತ್ಯ ನಿಷೇಧಿಗಳು ಸತ್ಯವಿಶ್ವಾಸಿಗಳೊಂದಿಗೆ ಹೇಳಿದರು. ಆದರೆ ಅವರ ಪಾಪಗಳಲ್ಲಿ ಏನನ್ನೂ ಇವರು ಹೊರಲಾರರು, ಖಂಡಿತವಾಗಿಯೂ ಇವರು ಸುಳ್ಳು ಹೇಳುವವರಾಗಿರುವರು. وَلَيَحْمِلُنَّ أَثْقَالَهُمْ وَأَثْقَالًا مَعَ أَثْقَالِهِمْ وَلَيُسْأَلُنَّ يَوْمَ الْقِيَامَةِ عَمَّا كَانُوا يَفْتَرُونَ. ಅವರು ತಮ್ಮ ಪಾಪಭಾರಗಳನ್ನು ಮತ್ತು ತಮ್ಮ ಪಾಪಭಾರಗಳೊಂದಿಗೆ ಇತರ ಪಾಪಭಾರಗಳನ್ನು ಹೊರಬೇಕಾಗಿ ಬರುವುದು. ಅವರು ಸ್ವತಃ ಹೆಣೆದು ರಚಿಸಿರುವುದರ ಬಗ್ಗೆ ಪುನರುತ್ಥಾನ ದಿನದಂದು ಖಂಡಿತವಾಗಿಯೂ ಅವರೊಂದಿಗೆ ವಿಚಾರಿಸಲಾಗುವುದು. وَلَقَدْ أَرْسَلْنَا نُوحًا إِلَى قَوْمِهِ فَلَبِثَ فِيهِمْ أَلْفَ سَنَةٍ إِلَّا 50 عاما فأخذهم الطوفان وهم ظالمون. ನಾವು ನೂಹರನ್ನು ಅವರ ಜನತೆಯೆಡೆಗೆ ಕಳುಹಿಸಿದೆವು. ಅವರು 50 ವರ್ಷಗಳನ್ನು ಹೊರತುಪಡಿಸಿ 1,000 ವರ್ಷಗಳವರೆಗೆ ಅವರ ಮಧ್ಯೆ ಕಳೆದರು. ಹೀಗೆ ಅವರು ಅಕ್ರಮಿಗಳಾಗಿರುವಾಗಲೇ ಪ್ರಳಯವು ಅವರನ್ನು ಹಿಡಿಯಿತು. فأنجيناه وأصحاب السفينة وجعلناها آية للعالمين. ತರುವಾಯ ನಾವು ಅವರನ್ನು ಮತ್ತು ಹಡಗಿನಲ್ಲಿರುವವರನ್ನು ರಕ್ಷಿಸಿದೆವು, ಅದನ್ನು ಸರ್ವಲೋಕದವರಿಗೆ ಒಂದು ದೃಷ್ಟಾಂತವನ್ನಾಗಿ ಮಾಡಿದೆವು. وإبراهيم إذ قال لقومه اعبدوا الله واتقوه ذلكم خير لكم إن كنتم تعلمون. ಇಬ್ರಾಹಿಂರನ್ನು ಸಹ ನಾವು ಕಳುಹಿಸಿದೆವು. ಅವರು ತಮ್ಮ ಜನರೊಂದಿಗೆ ಹೇಳಿದ ಸಂದರ್ಭ, ನೀವು ಅಲ್ಲಾಹುವನ್ನು ಆರಾಧಿಸಿರಿ ಮತ್ತು ಅವನನ್ನು ಭಯಪಡಿರಿ, ನೀವು ಅರಿತವರಾಗಿದ್ದರೆ ಅದು ನಿಮಗೆ ಉತ್ತಮವಾಗಿದೆ. إنما تعبدون من دون الله أوثانا وتخلقون إفكا إن الذين تعبدون من دون الله لا يملكون لكم رزقا فابتغوا عند الله الرزق واعبدوه واشكروا له إليه ترجعون. ನೀವು ಅಲ್ಲಾಹುವಿನ ಹೊರತು ಕೆಲವು ವಿಗ್ರಹಗಳನ್ನು ಆರಾಧಿಸುತ್ತಿರುವಿರಿ ಮತ್ತು ಸುಳ್ಳನ್ನು ಸೃಷ್ಟಿಸುತ್ತಿರುವಿರಿ. ನೀವು ಅಲ್ಲಾಹುವಿನ ಹೊರತು ಯಾರನ್ನು ಆರಾಧಿಸುತ್ತಿರುವಿರೋ ಅವರು ನಿಮ್ಮ ಅನ್ನಾಧಾರವನ್ನು ಸ್ವಾಧೀನದಲ್ಲಿಟ್ಟುಕೊಂಡಿಲ್ಲ. ಆದ್ದರಿಂದ ನೀವು ಅಲ್ಲಾಹುವಿನ ಬಳಿ ಅನ್ನಾಧಾರವನ್ನು ಅರಸಿರಿ, ಅವನನ್ನು ಆರಾಧಿಸಿರಿ ಮತ್ತು ಅವನಿಗೆ ಕೃತಜ್ಞತೆ ಸಲ್ಲಿಸಿರಿ. ನಿಮ್ಮನ್ನು ಅವನೆಡೆಗೆ ಮರಳಿಸಲಾಗುವುದು. وَإِن تُكَذِّبُوا فَقَدْ كَذَّبَ أُمَمٌ مِّن قَبْلِكُمْ وَمَا عَلَى الرَّسُولِ إِلَّا الْبَلَاغُ الْمُبِينُ. ನೀವು ನಿಷೇಧಿಸುವುದಾದರೆ ನಿಮಗಿಂತ ಮುಂಚೆ ಅನೇಕ ಸಮುದಾಯದವರು ನಿಷೇಧಿಸಿರುವರು.
ಸಂದೇಶವಾಹಕರ ಹೊಣೆಯು ಸ್ಪಷ್ಟವಾದ ಬೋಧನೆ ಮಾತ್ರವಾಗಿದೆ. ಅವಲಂ ಯರೌ ಕೈಫ ಯುಬ್ದಿಉ ಅಲ್ಲಾಹುಲ್ ಖಲ್ಕ ಥುಮ್ಮ ಯುഈದುಹು ಇನ್ನ ذلك ಅಲಾ ಅಲ್ಲಾಹಿ ಯಸೀರ್. ಅಲ್ಲಾಹು ಸೃಷ್ಟಿಯನ್ನು ಹೇಗೆ ಆರಂಭಿಸುವನು ಮತ್ತು ತರುವಾಯ ಅದನ್ನು ಹೇಗೆ ಪುನರಾವರ್ತಿಸುವನು ಎಂಬುದನ್ನು ಅವರು ಕಂಡಿಲ್ಲವೇ? ಖಂಡಿತವಾಗಿಯೂ ಅದು ಅಲ್ಲಾಹುವಿನ ಮಟ್ಟಿಗೆ ಸುಲಭವಾಗಿದೆ. ಕುಲ್ ಸೀರೂ ಫಿಲ್ ಅರ್ದಿ ಫಂಜುರೂ ಕೈಫ ಬದಅಲ್ ಖಲ್ಕ ಥುಮ್ಮ ಅಲ್ಲಾಹು ಯುನ್ಶಿഉ ನಶ್ಅತಲ್ ಆಖಿರಹ ಇನ್ನ ಅಲ್ಲಾಹ ಅಲಾ ಕುಲ್ಲಿ ಶೈಇನ್ ಕದೀರ್. ಹೇಳಿರಿ, ನೀವು ಭೂಮಿಯಲ್ಲಿ ಸಂಚರಿಸಿರಿ, ತರುವಾಯ ಅವನು ಸೃಷ್ಟಿಯನ್ನು ಹೇಗೆ ಆರಂಭಿಸಿರುವನು ಎಂಬುದನ್ನು ನೋಡಿರಿ. ನಂತರ ಅಲ್ಲಾಹು ಇನ್ನೊಮ್ಮೆ ಸೃಷ್ಟಿಸುವನು. ಖಂಡಿತವಾಗಿಯೂ ಅಲ್ಲಾಹು ಸಕಲ ವಿಷಯಗಳಲ್ಲೂ ಸಾಮರ್ಥ್ಯವುಳ್ಳವನಾಗಿರುವನು. ಯುಅದ್ದಿಬು ಮನ್ ಯಶಾಅು ವಯರ್ಹಮು ಮನ್ ಯಶಾಅ ವಇಲೈಹಿ ತುಕ್ಲಬೂನ್. ಅವನಿಚ್ಛಿಸುವವರನ್ನು ಅವನು ಶಿಕ್ಷಿಸುವನು ಮತ್ತು ಅವನಿಚ್ಛಿಸುವವರಿಗೆ ಅವನು ಕರುಣೆ ತೋರುವನು. ನಿಮ್ಮನ್ನು ಅವನೆಡೆಗೆ ಮರಳಿಸಲಾಗುವುದು. ವಮಾ ಅಂತುಂ ಬಿಮುಅ್ಜಿಜೀನ ಫಿಲ್ ಅರ್ದಿ ವಲಾ ಫಿಸ್ ಸಮಾ ವಮಾ ಲಕುಂ ಮಿನ್ ದೂನಿಲ್ಲಾಹಿ ಮಿನ್ ವಲಿಯ್ಯಿನ್ ವಲಾ ನಸೀರ್. ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಅವನನ್ನು ಸೋಲಿಸಲು ನಿಮ್ಮಿಂದಾಗದು. ಅಲ್ಲಾಹುವಿನ ಹೊರತು ನಿಮಗೆ ಯಾವುದೇ ರಕ್ಷಕನಾಗಲಿ ಸಹಾಯಕನಾಗಲಿ ಇಲ್ಲ. ವಲ್ಲದೀನ ಕಫರೂ ಬಿಆಯಾತಿಲ್ಲಾಹಿ ವಲಿಕಾಇಹಿ ಉಲೈಕ ಯಯಿಸೂ ಮಿರ್ ರಹ್ಮತಿ ವಉಲೈಕ ಲಹುಂ ಅಜಾಬುನ್ ಅಲೀಮ್. ಅಲ್ಲಾಹುವಿನ ದೃಷ್ಟಾಂತಗಳಲ್ಲಿ ಮತ್ತು ಅವನೊಂದಿಗಿರುವ ಭೇಟಿಯಲ್ಲಿ ಅವಿಶ್ವಾಸವಿಟ್ಟವರು ಯಾರೋ ಅವರು ನನ್ನ ಕಾರುಣ್ಯದ ಬಗ್ಗೆ ನಿರಾಶರಾಗಿರುವರು. ಅವರಿಗೆ ಯಾತನಾಮಯವಾದ ಶಿಕ್ಷೆ ಇದೆ. ಫಮಾ ಕಾನ ಜವಾಬ ಕೌಮಿಹಿ ಇಲ್ಲಾ ಅನ್ ಕಾಲು ಖ್ತುಲೂಹು ಔ ಹರ್ರಿಕೂಹು ಫಅಂಜಾಹು ಅಲ್ಲಾಹು ಮಿನನ್ ನಾರ್ ಇನ್ನ ಫೀ ذلك ಲಆಯಾತ್ ಲಿಕೌಮಿನ್ ಯುಮಿನೂನ್. ನೀವು ಅವನನ್ನು ಕೊಂದು ಹಾಕಿರಿ ಅಥವಾ ಸುಟ್ಟು ಹಾಕಿರಿ ಎಂದು ಹೇಳುವುದರ ಹೊರತು ಅವರ ಅಂದರೆ ಇಬ್ರಾಹಿಂರ ಜನತೆಯು ಬೇರಾವ ಉತ್ತರವನ್ನು ನೀಡಲಿಲ್ಲ. ಆದರೆ ಅಲ್ಲಾಹು ಅವರನ್ನು ಅಗ್ನಿಯಿಂದ ರಕ್ಷಿಸಿದನು. ವಿಶ್ವಾಸವಿಡುವ ಜನರಿಗೆ ಖಂಡಿತವಾಗಿಯೂ ಅದರಲ್ಲಿ ದೃಷ್ಟಾಂತಗಳಿವೆ. ವಕಾಲ ಇನ್ನಮ ಇತ್ತಖذ್ತುಂ ಮಿನ್ ದೂನಿಲ್ಲಾಹಿ ಔಥಾನಂ ಮವದ್ದತ ಬೈನಿಕುಂ ಫಿಲ್ ಹಯಾತಿದ್ ದುನ್ಯಾ ثم يوم القيامة يكفر بعضكم ببعض ويلعن بعضكم بعضا ومأواكم النار وما لكم من ناصرين. ಅವರು ಹೇಳಿದರು, ನೀವು ಅಲ್ಲಾಹುವಿನ ಹೊರತು ವಿಗ್ರಹಗಳನ್ನು ಆರಾಧ್ಯರನ್ನಾಗಿ ಮಾಡಿಕೊಂಡಿರುವುದು ಐಹಿಕ ಜೀವನದಲ್ಲಿ ನೀವು ಪರಸ್ಪರ ಹೊಂದಿರುವ ಸ್ನೇಹ ಸಂಬಂಧದ ಹೆಸರಿನಲ್ಲಿ ಮಾತ್ರವಾಗಿದೆ. ತರುವಾಯ ಪುನರುತ್ಥಾನದ ದಿನದಂದು ನಿಮ್ಮಲ್ಲಿ ಕೆಲವರು ಇತರ ಕೆಲವರನ್ನು ನಿಷೇಧಿಸುವರು ಮತ್ತು ಕೆಲವರು ಇತರ ಕೆಲವರನ್ನು ಶಪಿಸುವರು. ನರಕಾಗ್ನಿಯು ನಿಮ್ಮ ವಾಸಸ್ಥಳವಾಗಿದೆ. ನಿಮಗೆ ಸಹಾಯಕರಾಗಿ ಯಾರೂ ಇರಲಾರರು. ಫಆಮನ ಲಹು ಲೂತ್ ವಕಾಲ ಇನ್ನೀ ಮುಹಾಜಿರುನ್ ಇಲಾ ರಬ್ಬಿ ಇನ್ನಹು ಹುವಲ್ ಅಜೀಜುಲ್ ಹಕೀಮ್. ಆಗ ಲೂತ್ ಅವರಲ್ಲಿ ವಿಶ್ವಾಸವಿಟ್ಟರು. ಅವರು ಅಂದರೆ ಇಬ್ರಾಹಿಂ ಹೇಳಿದರು, ಖಂಡಿತವಾಗಿಯೂ ನಾನು ಊರು ಬಿಟ್ಟು ನನ್ನ ರಬ್ಬಿನೆಡೆಗೆ ಅಂದರೆ ನನ್ನ ಪರಿಪಾಲಕನೆಡೆಗೆ ತೆರಳುವೆನು. ಖಂಡಿತವಾಗಿಯೂ
ಅವನು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವನು. ووهبنا له إسحاق ويعقوب وجعلنا في ذريته النبوة والكتاب وآتيناه أجره في الدنيا وإنه في الآخرة لمن الصالحين. ನಾವು ಅವರಿಗೆ ಇಸ್ಹಾಕ್ರನ್ನು ಮಗನಾಗಿ ಮತ್ತು ಯಾಕೂಬ್ರನ್ನು ಮೊಮ್ಮಗನಾಗಿ ದಯಪಾಲಿಸಿದೆವು. ಅವರ ಸಂತತಿಗಳಲ್ಲಿ ನಾವು ಪ್ರವಾದಿತ್ವವನ್ನು ಮತ್ತು ಗ್ರಂಥವನ್ನು ನೀಡಿದೆವು. ಇಹಲೋಕದಲ್ಲಿ ನಾವು ಅವರಿಗೆ ಪ್ರತಿಫಲವನ್ನು ನೀಡಿರುವೆವು. ಪರಲೋಕದಲ್ಲಿ ಖಂಡಿತವಾಗಿಯೂ ಅವರು ಸಜ್ಜನರಲ್ಲಿ ಸೇರಿದವರಾಗಿರುವರು. ವಲೂತನ್ ಇದ್ ಕಾಲ ಲಿಕೌಮಿಹಿ ಇನ್ನಕುಂ ಲತಅತೂನ ಅಲ್ಫಾಹಿಶತ ಮಾ ಸಬಕಕುಂ ಬಿಹಾ ಮಿನ್ ಅಹದಿನ್ ಮಿನಲ್ ಆಲಮೀನ್. ಲೂತ್ರನ್ನು ನಾವು ಸಂದೇಶವಾಹಕರಾಗಿ ಕಳುಹಿಸಿದೆವು. ಅವರು ತಮ್ಮ ಜನತೆಯೊಂದಿಗೆ ಹೇಳಿದ ಸಂದರ್ಭ, ಖಂಡಿತವಾಗಿಯೂ ನೀವು ಮಾಡುತ್ತಿರುವುದು ನೀಚ ಕೃತ್ಯವಾಗಿದೆ. ನಿಮಗಿಂತ ಮುಂಚೆ ಸರ್ವಲೋಕದವರ ಪೈಕಿ ಯಾರೂ ಅದನ್ನು ಮಾಡಿರಲಿಲ್ಲ. ಅಇನ್ನಕುಂ ಲತಅತೂನ ಅರ್ರಿಜಾಲ ವತಖ್ತಊನ ಅಸ್ಸಬೀಲ ವತಅತೂನ ಫೀ ನಾದೀಕುಮುಲ್ ಮುನ್ಕರ್ فما كان جواب قومه إلا أن قالوا ائتنا بعذاب الله إن كنت من الصادقين. ನೀವು ಕಾಮಶಮನಕ್ಕಾಗಿ ಪುರುಷರ ಬಳಿಗೆ ತೆರಳುತ್ತಲೂ ನೈಸರ್ಗಿಕವಾದ ಮಾರ್ಗವನ್ನು ಉಲ್ಲಂಘಿಸುತ್ತಲೂ ನಿಮ್ಮ ಸಭೆಗಳಲ್ಲಿ ನಿಷಿದ್ಧ ಕೃತ್ಯವನ್ನು ಮಾಡುತ್ತಲೂ ಇರುವುದೇ? ಆಗ ಅವರ ಜನತೆಯ ಉತ್ತರವು, ತಾವು ಸತ್ಯಸಂಧರಲ್ಲಿ ಸೇರಿದವರಾಗಿದ್ದರೆ ಅಲ್ಲಾಹುವಿನ ಶಿಕ್ಷೆಯನ್ನು ನಮ್ಮ ಬಳಿಗೆ ತನ್ನಿರಿ ಎಂದು ಹೇಳಿರುವುದರ ಹೊರತು ಇನ್ನೇನೂ ಆಗಿರಲಿಲ್ಲ. قال رب انصرني على القوم المفسدين. ಅವರು ಅಂದರೆ ಲೂತ್ ಹೇಳಿದರು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ವಿನಾಶಕಾರಿಗಳಾಗಿರುವ ಈ ಜನತೆಯ ವಿರುದ್ಧ ನನಗೆ ಸಹಾಯ ಮಾಡು. ولما جاءت رسلنا إبراهيم بالبشرى قالوا إنا مهلكو أهل هذه القرية إن أهلها كانوا ظالمين. ನಮ್ಮ ದೂತರು ಶುಭವಾರ್ತೆಯೊಂದಿಗೆ ಇಬ್ರಾಹಿಂರ ಬಳಿಗೆ ಬಂದಾಗ ಅವರು ಹೇಳಿದರು, ಖಂಡಿತವಾಗಿಯೂ ನಾವು ಈ ಊರಿನವರನ್ನು ನಾಶ ಮಾಡುವೆವು. ಖಂಡಿತವಾಗಿಯೂ ಈ ಊರಿನವರು ಅಕ್ರಮಿಗಳಾಗಿರುವರು. قال إن فيها لوطا قالوا نحن أعلم بمن فيها لننجينه وأهله إلا امرأته كانت من الغابرين. ಅವರು ಅಂದರೆ ಇಬ್ರಾಹಿಂ ಹೇಳಿದರು, ಅಲ್ಲಿ ಲೂತ್ ಇದ್ದಾರಲ್ಲವೇ? ಅವರು ಅಂದರೆ ದೂತರು ಹೇಳಿದರು, ಅಲ್ಲಿರುವವರ ಬಗ್ಗೆ ನಾವು ಚೆನ್ನಾಗಿ ಅರಿತಿದ್ದೇವೆ. ಅವರನ್ನು ಮತ್ತು ಅವರ ಕುಟುಂಬವನ್ನು ಖಂಡಿತವಾಗಿಯೂ ನಾವು ರಕ್ಷಿಸುವೆವು. ಅವರ ಪತ್ನಿಯ ಹೊರತು ಆಕೆ ಶಿಕ್ಷೆಗೊಳಗಾಗುವವರಲ್ಲಿ ಸೇರಿದವಳಾಗುವಳು. ولما أن جاءت رسلنا لوطا سيء بهم وضاق بهم ذرعا وقالوا لا تخف ولا تحزن إنا منجوك وأهلك إلا امرأتك كانت من الغابرين. ನಮ್ಮ ದೂತರು ಲೂತ್ರ ಬಳಿಗೆ ಬಂದಾಗ ಅವರ ಬಗ್ಗೆ ಅವರು ದುಃಖಿತರಾದರು ಮತ್ತು ಅವರ ಬಗ್ಗೆ ಅವರಿಗೆ ಮನಪ್ರಯಾಸ ಉಂಟಾಯಿತು. ಅವರು ಹೇಳಿದರು, ತಾವು ಭಯಪಡುವುದೋ ದುಃಖಿಸುವುದೋ ಮಾಡದಿರಿ. ನಾವು ತಮ್ಮನ್ನು ತಮ್ಮ ಕುಟುಂಬವನ್ನು ಖಂಡಿತವಾಗಿಯೂ ರಕ್ಷಿಸುವೆವು. ತಮ್ಮ ಪತ್ನಿಯ ಹೊರತು ಆಕೆ ಶಿಕ್ಷೆಗೊಳಗಾಗುವವರಲ್ಲಿ ಸೇರುವಳು. إنا منزلون على أهل هذه القرية رجزا من السماء بما كانوا يفسقون. ಈ ಊರಿನವರ ಮೇಲೆ ಅವರು ಮಾಡುತ್ತಿದ್ದ ಧರ್ಮಬಾಹಿರ ಕೃತ್ಯದ ಫಲವಾಗಿ
ನಾವು ಆಕಾಶದಿಂದ ಒಂದು ಶಿಕ್ಷೆಯನ್ನು ಇಳಿಸುವೆವು. وَلَقَدْ تَرَكْنَا مِنْهَا آيَةً بَيِّنَةً لِقَوْمٍ يَعْقِلُونَ. ಖಂಡಿತವಾಗಿಯೂ ಚಿಂತಿಸುವ ಜನರಿಗೆ ನಾವು ಅದರಲ್ಲಿ ಸ್ಪಷ್ಟವಾದ ದೃಷ್ಟಾಂತವೊಂದನ್ನು ಉಳಿಸಿರುವೆವು. وَإِلَى مَدْيَنَ أَخَاهُمْ شُعَيْبًا فَقَالَ يَا قَوْمِ اعْبُدُوا اللَّهَ وَارْجُوا الْيَوْمَ الْآخِرَ وَلَا تَعْثَوْا فِي الْأَرْضِ مُفْسِدِينَ. ಮದಿಯನ್ನವರ ಬಳಿಗೆ ಅವರ ಸಹೋದರರಾದ ಶುಐಬ್ರನ್ನು ನಾವು ಕಳುಹಿಸಿದೆವು. ಅವರು ಹೇಳಿದರು, ಓ ನನ್ನ ಜನರೇ, ನೀವು ಅಲ್ಲಾಹುವನ್ನು ಆರಾಧಿಸಿರಿ ಮತ್ತು ಅಂತ್ಯದಿನವನ್ನು ನಿರೀಕ್ಷಿಸಿರಿ. ನೀವು ವಿನಾಶಕಾರಿಗಳಾಗಿ ಭೂಮಿಯಲ್ಲಿ ಕ್ಷೋಭೆಯನ್ನುಂಟು ಮಾಡದಿರಿ. فَكَذَّبُوهُ فَأَخَذَتْهُمُ الرَّجْفَةُ فَأَصْبَحُوا فِي دَارِهِمْ جَاثِمِينَ. ಆದರೆ ಅವರು ಶುಐಬ್ರನ್ನು ನಿಷೇಧಿಸಿದರು. ಆದ್ದರಿಂದ ಭೂಕಂಪನವು ಅವರನ್ನು ಹಿಡಿಯಿತು. ಆಗ ಅವರು ತಮ್ಮ ಮನೆಗಳಲ್ಲಿ ಅಧೋಮುಖಿಗಳಾಗಿ ಬಿದ್ದರು. وعادا وثمود وقد تبين لكم من مساكنهم وزين لهم الشيطان أعمالهم فصدهم عن السبيل وكانوا مستبصرين. ಆದ್ ಮತ್ತು ಸಮೂದ್ ಜನಾಂಗಗಳನ್ನು ನಾವು ನಾಶ ಮಾಡಿದೆವು. ಅವರ ವಾಸಸ್ಥಳಗಳಿಂದ ಖಂಡಿತವಾಗಿಯೂ ನಿಮಗೆ ಅದು ಸ್ಪಷ್ಟವಾಗಿ ತಿಳಿದು ಬಂದಿದೆ. ಸೈತಾನನು ಅವರಿಗೆ ಅವರ ಕರ್ಮಗಳನ್ನು ಆಕರ್ಷಣೀಯಗೊಳಿಸಿ ತೋರಿಸಿದನು ಮತ್ತು ಅವರನ್ನು ಸರಿಯಾದ ಮಾರ್ಗದಿಂದ ತಡೆದನು. ವಾಸ್ತವವಾಗಿ ಅವರು ನೋಡಿ ತಿಳಿಯುವ ಸಾಮರ್ಥ್ಯವುಳ್ಳವರಾಗಿದ್ದರು. وقارون وفرعون وهامان ولقد جاءهم موسى بالبينات فاستكبروا في الأرض وما كانوا سابقين. ಕಾರೂನನ್ನು, ಫಿರ್ಔನ್ನನ್ನು, ಹಾಮಾನನ್ನು ನಾವು ನಾಶ ಮಾಡಿದೆವು. ಮೂಸಾ ಅವರೆಡೆಗೆ ಸ್ಪಷ್ಟವಾದ ಪುರಾವೆಗಳೊಂದಿಗೆ ಬಂದಿದ್ದರು. ಆಗ ಅವರು ಭೂಮಿಯಲ್ಲಿ ಅಹಂಕಾರದಿಂದ ಮೆರೆದರು. ಅವರಿಗೆ ನಮ್ಮನ್ನು ಮೀರಿ ಹೋಗಲು ಸಾಧ್ಯವಾಗಲಿಲ್ಲ. فكلا أخذنا بذنبه فمنهم من أرسلنا عليه حاصبا ومنهم من أخذته الصيحة ومنهم من خسفنا به الأرض ومنهم من أغرقنا وما كان الله ليظلمهم ولكن كانوا أنفسهم يظلمون. ಹೀಗೆ ಪ್ರತಿಯೊಬ್ಬರನ್ನೂ ನಾವು ಅವರವರ ಪಾಪಕ್ಕಾಗಿ ಹಿಡಿದೆವು. ಅವರಲ್ಲಿ ಕೆಲವರ ವಿರುದ್ಧ ನಾವು ಕಲ್ಲುಗಳ ಬಿರುಗಾಳಿಯನ್ನು ಕಳುಹಿಸಿದೆವು. ಅವರಲ್ಲಿ ಕೆಲವರನ್ನು ಘೋರ ಶಬ್ದವು ಹಿಡಿಯಿತು. ಅವರಲ್ಲಿ ಕೆಲವರನ್ನು ಭೂಮಿಯು ನುಂಗುವಂತೆ ನಾವು ಮಾಡಿದೆವು. ಅವರಲ್ಲಿ ಕೆಲವರನ್ನು ನಾವು ಮುಳುಗಿಸಿದೆವು. ಅಲ್ಲಾಹು ಅವರೊಂದಿಗೆ ಅನ್ಯಾಯವೆಸಗಿರಲಿಲ್ಲ, ಆದರೆ ಅವರು ಸ್ವತಃ ಅವರೊಂದಿಗೆ ಅನ್ಯಾಯವೆಸಗಿದರು. مثل الذين اتخذوا من دون الله أولياء كمثل العنكبوت اتخذت بيتا وإن أوهن البيوت لبيت العنكبوت لو كانوا يعلمون. ಅಲ್ಲಾಹುವಿನ ಹೊರತು ಅನ್ಯರನ್ನು ರಕ್ಷಕರನ್ನಾಗಿ ಮಾಡಿಕೊಂಡವರ ಉಪಮೆಯು ಜೇಡನಂತಿದೆ. ಅದೊಂದು ಮನೆಯನ್ನು ಮಾಡಿಕೊಂಡಿತು. ಖಂಡಿತವಾಗಿಯೂ ಮನೆಗಳ ಪೈಕಿ ಅತ್ಯಂತ ಬಲಹೀನವಾಗಿರುವುದು ಜೇಡನ ಮನೆಯಾಗಿದೆ. ಅವರು ಅರ್ಥ ಮಾಡಿಕೊಳ್ಳುವವರಾಗಿದ್ದರೆ. ಇನ್ನಲ್ಲಾಹ ಯಅಲಮು ಮಾ ಯದ್ಊನ ಮಿನ್ ದೂನಿಹಿ ಮಿನ್ ಶೈ ವಹುವಲ್ ಅಜೀಜುಲ್ ಹಕೀಮ್. ತನ್ನ ಹೊರತು ಅವರು ಕರೆದು ಪ್ರಾರ್ಥಿಸುತ್ತಿರುವ ಯಾವುದೇ ವಸ್ತುವನ್ನು ಖಂಡಿತವಾಗಿಯೂ ಅಲ್ಲಾಹು ಅರಿಯುವನು. ಅವನು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವನು. ವತಿಲ್ಕಲ್ ಅಮ್ಸಾಲು ನದ್ರಿಬುಹಾ ಲಿನ್ನಾಸ್ ವಮಾ ಯಅಕಿಲುಹಾ ಇಲ್ಲಲ್ ಆಲಿಮೂನ್. ನಾವು ಆ ಉಪಮೆಗಳನ್ನು ಜನರಿಗಾಗಿ ವಿವರಿಸಿಕೊಡುತ್ತಿರುವೆವು. ಅರಿವುಳ್ಳವರ ಹೊರತು
ಯಾರೂ ಅವುಗಳನ್ನು ಆಲೋಚಿಸಿ ಅರ್ಥ ಮಾಡಿಕೊಳ್ಳಲಾರರು. خلق الله السماوات والأرض بالحق إن في ذلك لآية للمؤمنين. ಅಲ್ಲಾಹು ಆಕಾಶಗಳನ್ನು ಮತ್ತು ಭೂಮಿಯನ್ನು ಸತ್ಯದೊಂದಿಗೆ ಸೃಷ್ಟಿಸಿದನು. ಖಂಡಿತವಾಗಿಯೂ ಅದರಲ್ಲಿ ಸತ್ಯವಿಶ್ವಾಸಿಗಳಿಗೆ ದೃಷ್ಟಾಂತವಿದೆ. أتل ما أوحي إليك من الكتاب وأقم الصلاة إن الصلاة تنهى عن الفحشاء والمنكر ولذكر الله أكبر والله يعلم ما تصنعون. ಓ ಪ್ರವಾದಿಯವರೇ, ಗ್ರಂಥದಿಂದ ತಮಗೆ ದಿವ್ಯ ಸಂದೇಶ ನೀಡಲಾಗಿರುವುದನ್ನು ತಾವು ಓದಿಕೊಡಿರಿ ಮತ್ತು ನಮಾಜನ್ನು ಸಂಸ್ಥಾಪಿಸಿರಿ. ಖಂಡಿತವಾಗಿಯೂ ನಮಾಜ್ ನೀಚ ಕೃತ್ಯಗಳಿಂದಲೂ ದುಷ್ಕರ್ಮಗಳಿಂದಲೂ ತಡೆಯುತ್ತದೆ. ಅಲ್ಲಾಹುವಿನ ಸ್ಮರಣೆಯು ಅತಿ ಮಹತ್ವವುಳ್ಳದ್ದಾಗಿದೆ. ನೀವು ಏನು ಮಾಡುತ್ತಿರುವಿರೋ ಅದನ್ನು ಅಲ್ಲಾಹು ಅರಿಯುತ್ತಿರುವನು. ولا تجادلوا أهل الكتاب إلا بالتي هي أحسن إلا الذين ظلموا منهم وقولوا آمنا بالذي أنزل إلينا وأنزل إليكم وإلهنا وإلهكم واحد ونحن له مسلمون. ಗ್ರಂಥದವರೊಂದಿಗೆ ಅತ್ಯುತ್ತಮವಾದ ವಿಧದಲ್ಲೇ ಹೊರತು ಸಂವಾದ ಮಾಡದಿರಿ. ಅವರ ಪೈಕಿ ಅಕ್ರಮವೆಸಗಿದವರೊಂದಿಗಲ್ಲದೆ ಅವರೊಂದಿಗೆ ಹೇಳಿರಿ, ನಮಗೆ ಅವತೀರ್ಣಗೊಂಡಿರುವುದರಲ್ಲಿ ಮತ್ತು ನಿಮಗೆ ಅವತೀರ್ಣಗೊಂಡಿರುವುದರಲ್ಲಿ ನಾವು ವಿಶ್ವಾಸವಿಟ್ಟಿರುವೆವು. ನಮ್ಮ ಆರಾಧ್ಯನು ಮತ್ತು ನಿಮ್ಮ ಆರಾಧ್ಯನು ಒಬ್ಬನೇ ಆಗಿರುವನು. ನಾವು ಅವನಿಗೆ ಶರಣಾಗತರಾಗಿರುವೆವು. وكذلك أنزلنا إليك الكتاب فالذين آتيناهم الكتاب يؤمنون به ومن هؤلاء من يؤمن به وما يجحد بآياتنا إلا الكافرون. ಹೀಗೆ ನಾವು ತಮಗೂ ಗ್ರಂಥವನ್ನು ಅವತೀರ್ಣಗೊಳಿಸಿದೆವು. ನಾವು ಮುಂಚೆ ಯಾರಿಗೆ ಗ್ರಂಥವನ್ನು ನೀಡಿರುವೆವೋ ಅವರು ಇದರಲ್ಲಿ ವಿಶ್ವಾಸವಿಡುವರು. ಇವರ ಪೈಕಿಯೂ ಅದರಲ್ಲಿ ವಿಶ್ವಾಸವಿಡುವವರು ಇರುವರು. ನಮ್ಮ ದೃಷ್ಟಾಂತಗಳನ್ನು ಅವಿಶ್ವಾಸಿಗಳ ಹೊರತು ಇನ್ನಾರೂ ನಿಷೇಧಿಸಲಾರರು. وما كنت تتلو من قبله من كتاب ولا تخطه بيمينك إذا لارتاب المبطلون. ಇದಕ್ಕೆ ಮುಂಚೆ ತಾವು ಯಾವುದಾದರೂ ಗ್ರಂಥವನ್ನು ಪಾರಾಯಣ ಮಾಡುವುದೋ ತಮ್ಮ ಬಲಗೈಯಿಂದ ಅದನ್ನು ಬರೆಯುವುದೋ ಮಾಡಿರಲಿಲ್ಲ. ಹಾಗಿರುತ್ತಿದ್ದರೆ ಈ ಸತ್ಯ ನಿಷೇಧಿಗಳಿಗೆ ಅನುಮಾನ ಪಡಬಹುದಾಗಿತ್ತು. بل هو آيات بينات في صدور الذين أوتوا العلم وما يجحد بآياتنا إلا الظالمون. ಆದರೆ ಜ್ಞಾನ ನೀಡಲಾದವರ ಹೃದಯಗಳಲ್ಲಿ ಅದು ಸುಸ್ಪಷ್ಟವಾದ ದೃಷ್ಟಾಂತಗಳಾಗಿವೆ. ನಮ್ಮ ದೃಷ್ಟಾಂತಗಳನ್ನು ಅಕ್ರಮಿಗಳ ಹೊರತು ಇನ್ನಾರೂ ನಿಷೇಧಿಸಲಾರರು. وقالوا لولا أنزل عليه آيات من ربه قل إنما الآيات عند الله وإنما أنا نذير مبين. ಅವರು ಅಂದರೆ ಸತ್ಯ ನಿಷೇಧಿಗಳು ಹೇಳಿದರು, ಇವರಿಗೆ ಇವರ ರಬ್ಬಿನಿಂದ ಅಂದರೆ ಇವರ ಪರಿಪಾಲಕನಿಂದ ದೃಷ್ಟಾಂತಗಳೇಕೆ ಇಳಿಸಿಕೊಡಲಾಗುವುದಿಲ್ಲ? ಹೇಳಿರಿ, ದೃಷ್ಟಾಂತಗಳಿರುವುದು ಅಲ್ಲಾಹುವಿನ ಬಳಿ ಮಾತ್ರವಾಗಿವೆ. ನಾನು ಸ್ಪಷ್ಟವಾದ ಒಬ್ಬ ಮುನ್ನೆಚ್ಚರಿಕೆಗಾರನು ಮಾತ್ರವಾಗಿರುವೆನು. أولم يكفهم أنا أنزلنا عليك الكتاب يتلى عليهم إن في ذلك لرحمة وذكرى لقوم يؤمنون. ನಾವು ತಮಗೆ ಗ್ರಂಥವನ್ನು ಅವತೀರ್ಣಗೊಳಿಸಿರುವೆವು
ಎಂಬುದೇ ಅವರಿಗೆ ದೃಷ್ಟಾಂತವಾಗಿ ಸಾಕಾಗುವುದಿಲ್ಲವೇ? ಅದನ್ನು ಅವರಿಗೆ ಓದಿಕೊಡಲಾಗುತ್ತಿದೆ. ವಿಶ್ವಾಸವಿಡುವ ಜನರಿಗೆ ಖಂಡಿತವಾಗಿಯೂ ಅದರಲ್ಲಿ ಅನುಗ್ರಹ ಮತ್ತು ಉಪದೇಶವಿದೆ. قل كفى بالله بيني وبينكم شهيدا يعلم ما في السماوات والأرض والذين آمنوا بالباطل وكفروا بالله أولئك هم الخاسرون. ಓ ಪ್ರವಾದಿಯವರೇ, ಹೇಳಿರಿ, ನನ್ನ ಮತ್ತು ನಿಮ್ಮ ಮಧ್ಯೆ ಸಾಕ್ಷಿಯಾಗಿ ಅಲ್ಲಾಹು ಸಾಕು. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವುದನ್ನು ಅವನು ಅರಿಯುವನು. ಅಸತ್ಯದಲ್ಲಿ ವಿಶ್ವಾಸವಿಟ್ಟವರು ಮತ್ತು ಅಲ್ಲಾಹುವಿನಲ್ಲಿ ಅವಿಶ್ವಾಸವಿಟ್ಟವರು ಯಾರೋ ಅವರೇ ನಷ್ಟ ಹೊಂದಿದವರಾಗಿರುವರು. ويستعجلونك بالعذاب ولولا أجل مسمى لجاءهم العذاب وليأتينهم بغتة وهم لا يشعرون. ಅವರು ಶಿಕ್ಷೆಗಾಗಿ ತಮ್ಮಲ್ಲಿ ಆತುರ ಪಡುತ್ತಿರುವರು. ನಿಶ್ಚಿತವಾದ ಅವಧಿಯೊಂದು ಇಲ್ಲದಿರುತ್ತಿದ್ದರೆ ಶಿಕ್ಷೆಯು ಅವರ ಬಳಿಗೆ ಬಂದು ಬಿಡುತ್ತಿತ್ತು. ಖಂಡಿತವಾಗಿಯೂ ಅವರು ಗ್ರಹಿಸದಿರುವಾಗಲೇ ಹಠಾತ್ತನೆ ಅದು ಅವರ ಬಳಿಗೆ ಬಂದೇ ಬರುವುದು. يستعجلونك بالعذاب وإن جهنم لمحيطة بالكافرين. ಶಿಕ್ಷೆಗಾಗಿ ಅವರು ತಮ್ಮಲ್ಲಿ ಆತುರ ಪಡುತ್ತಿರುವರು. ಖಂಡಿತವಾಗಿಯೂ ನರಕಾಗ್ನಿಯು ಸತ್ಯ ನಿಷೇಧಿಗಳನ್ನು ಆವರಿಸಿಕೊಂಡಿದೆ. يوم يغشاهم العذاب من فوقهم ومن تحت أرجلهم ويقول ذوقوا ما كنتم تعملون. ಅವರ ಮೇಲ್ಭಾಗದಿಂದಲೂ ಅವರ ಕಾಲುಗಳ ಅಡಿಭಾಗದಿಂದಲೂ ಶಿಕ್ಷೆಯು ಅವರನ್ನು ಮುಚ್ಚಿಕೊಳ್ಳುವ ದಿನ. ಅಂದು ಅವನು ಅಂದರೆ ಅಲ್ಲಾಹು ಹೇಳುವನು, ನೀವು ಮಾಡಿಕೊಂಡಿರುವುದರ ಫಲವನ್ನು ಆಸ್ವಾದಿಸಿರಿ. ಯಾ ಇಬಾದಿಯಲ್ಲದೀನ ಆಮನೂ ಇನ್ನ ಅರ್ದಿ ವಾಸಿಅತುನ್ ಫಇಯ್ಯಾಯ ಫಅ್ಬುದೂನ್. ವಿಶ್ವಾಸಿಗಳಾಗಿರುವ ಓ ನನ್ನ ದಾಸರೇ, ಖಂಡಿತವಾಗಿಯೂ ನನ್ನ ಭೂಮಿಯು ವಿಶಾಲವಾಗಿದೆ, ಆದ್ದರಿಂದ ನೀವು ನನ್ನನ್ನು ಮಾತ್ರ ಆರಾಧಿಸಿರಿ. ಕುಲ್ಲು ನಫ್ಸಿನ್ ذائقةُ الموت ثم إلينا ترجعون. ಪ್ರತಿಯೊಂದು ಶರೀರವು ಮರಣದ ರುಚಿಯನ್ನು ಆಸ್ವಾದಿಸಲಿದೆ, ತರುವಾಯ ನಿಮ್ಮನ್ನು ನಮ್ಮ ಬಳಿಗೆ ಮರಳಿಸಲಾಗುವುದು. والذين آمنوا وعملوا الصالحات لنبوئنهم من الجنة غرفا تجري من تحتها الأنهار خالدين فيها نعم أجر العاملين. ವಿಶ್ವಾಸವಿಟ್ಟವರು ಮತ್ತು ಸತ್ಕರ್ಮವೆಸಗಿದವರಾರೋ ಅವರಿಗೆ ನಾವು ಸ್ವರ್ಗದಲ್ಲಿ ತಳಭಾಗದಿಂದ ನದಿಗಳು ಹರಿಯುವ ಉನ್ನತ ಸೌಧಗಳಲ್ಲಿ ವಾಸಸ್ಥಳವನ್ನು ಮಾಡಿಕೊಡುವೆವು. ಅದರಲ್ಲಿ ಅವರು ಶಾಶ್ವತವಾಗಿ ವಾಸಿಸುವರು. ಸತ್ಕರ್ಮವೆಸಗುವವರಿಗಿರುವ ಪ್ರತಿಫಲವು ಎಷ್ಟು ಉತ್ತಮವಾದುದು. الذين صبروا وعلى ربهم يتوكلون. ಅವರು ತಾಳ್ಮೆ ವಹಿಸುವವರು, ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಮೇಲೆ ಭರವಸೆಯನ್ನಿಡುವವರೂ ಆಗಿರುವರು. وكأين من دابة لا تحمل رزقها الله يرزقها وإياكم وهو السميع العليم. ಸ್ವಂತ ಅನ್ನಾಧಾರದ ಹೊಣೆಯನ್ನು ವಹಿಸಿಕೊಂಡಿರದ ಎಷ್ಟೊಂದು ಜೀವಿಗಳಿವೆ. ಅವುಗಳಿಗೂ ನಿಮಗೂ ಅನ್ನಾಧಾರವನ್ನು ಒದಗಿಸುವವನು ಅಲ್ಲಾಹು ಆಗಿರುವನು. ಅವನು ಎಲ್ಲವನ್ನು ಆಲಿಸುವವನು, ಅರಿಯುವವನು ಆಗಿರುವನು. وَلَئِن سَأَلْتَهُم مَّنْ خَلَقَ السَّمَاوَاتِ وَالْأَرْضَ وَسَخَّرَ الشَّمْسَ وَالْقَمَرَ لَيَقُولُنَّ اللَّهُ فَأَنَّى يُؤْفَكُونَ. ಆಕಾಶಗಳನ್ನು ಮತ್ತು ಭೂಮಿಯನ್ನು ಸೃಷ್ಟಿಸಿದವನು ಮತ್ತು ಸೂರ್ಯ ಚಂದ್ರರನ್ನು ಅಧೀನಪಡಿಸಿದವನು ಯಾರು?
ಎಂದು ತಾವು ಅವರೊಂದಿಗೆ ಅಂದರೆ ಬಹುದೇವಾರಾಧಕರೊಂದಿಗೆ ಪ್ರಶ್ನಿಸಿದರೆ ಅವರು ಖಂಡಿತವಾಗಿಯೂ ಅಲ್ಲಾಹು ಎನ್ನುವರು. ಹಾಗಾದರೆ ಅವರು ಸತ್ಯದಿಂದ ತಪ್ಪಿಸಲ್ಪಡುತ್ತಿರುವುದಾದರೂ ಹೇಗೆ? ಅಲ್ಲಾಹು ಯಬ್ಸುತುರ್ ರಿಜ್ಕ ಲಿಮನ್ ಯಶಾಉ ಮಿನ್ ಇಬಾದಿಹಿ ವಯಖ್ದಿರು ಲಹು ಇನ್ನಲ್ಲಾಹ ಬಿಕುಲ್ಲಿ ಶೈಇನ್ ಅಲೀಮ್. ಅಲ್ಲಾಹು ತನ್ನ ದಾಸರ ಪೈಕಿ ತಾನಿಚ್ಛಿಸುವವರಿಗೆ ಅನ್ನಾಧಾರವನ್ನು ವಿಶಾಲಗೊಳಿಸುವನು ಮತ್ತು ತಾನಿಚ್ಛಿಸುವವರಿಗೆ ಅದನ್ನು ಸಂಕುಚಿತಗೊಳಿಸುವನು. ಖಂಡಿತವಾಗಿಯೂ ಅಲ್ಲಾಹು ಸಕಲ ವಿಷಯಗಳ ಬಗ್ಗೆ ಅರಿವುಳ್ಳವನಾಗಿರುವನು. ವಲಇನ್ ಸಅಲ್ತಹುಂ ಮನ್ ನzzಲ ಮಿನಸ್ ಸಲಾಇ ಮಾಅನ್ ಫಅಹ್ಯಾ ಬಿಹಿಲ್ ಅರ್ದ ಮಿನ್ ಬಅದಿ ಮೌತಿಹಾ ಲಯಖೂಲುನ್ನ ಅಲ್ಲಾಹ್ ಕುಲಿಲ್ ಹಮ್ದುಲಿಲ್ಲಾಹ್ ಬಲ್ ಅಕ್ತರುಹುಂ ಲಾ ಯಅಕಿಲೂನ್. ಆಕಾಶದಿಂದ ಮಳೆ ನೀರನ್ನು ಸುರಿಸಿ ತನ್ಮೂಲಕ ನಿರ್ಜೀವವಾಗಿರುವ ಭೂಮಿಗೆ ಜೀವವನ್ನು ನೀಡಿದವನು ಯಾರು ಎಂದು ತಾವು ಅವರೊಂದಿಗೆ ಕೇಳಿದರೆ ಅವರು ಖಂಡಿತವಾಗಿಯೂ ಅಲ್ಲಾಹು ಎನ್ನುವರು. ಹೇಳಿರಿ, ಅಲ್ಲಾಹುವಿಗೆ ಸ್ತುತಿ. ಆದರೆ ಅವರ ಪೈಕಿ ಹೆಚ್ಚಿನವರು ಆಲೋಚಿಸುವುದಿಲ್ಲ. ವಮಾ ಹಾದಿಹಿಲ್ ಹಯಾತುದ್ ದುನ್ಯಾ ಇಲ್ಲಾ ಲಹ್ವುನ್ ವಲಅಬ್ ವಇನ್ನದ್ ದಾರಲ್ ಆಖಿರತ ಲಹಿಯಲ್ ಹಯವಾನ್ ಲೌ ಕಾನೂ ಯಅಲಮೂನ್. ಈ ಐಹಿಕ ಜೀವನವು ಕೇವಲ ವಿನೋದ ಮತ್ತು ಮನೋರಂಜನೆಯ ಹೊರತು ಇನ್ನೇನೂ ಅಲ್ಲ. ಖಂಡಿತವಾಗಿಯೂ ಪರಲೋಕ ಜೀವನವೇ ನಿಜವಾದ ಜೀವನ. ಅವರು ಅರ್ಥ ಮಾಡಿಕೊಳ್ಳುತ್ತಿದ್ದರೆ ಫಇದಾ ರಕಿಬೂ ಫಿಲ್ ಫುಲ್ಕಿ ದಅವು ಅಲ್ಲಾಹ ಮುಖ್ಲಿಸೀನ ಲಹುದ್ದೀನ ಫಲಮ್ಮಾ ನಜ್ಜಾಹುಂ ಇಲಲ್ ಬರ್ರಿ ಇದಾ ಹುಂ ಯುಶ್ರಿಕೂನ್. ಆದರೆ ಅವರು ಅಂದರೆ ಬಹುದೇವಾರಾಧಕರು ಹಡಗಿನಲ್ಲಿ ಏರಿದರೆ ಶರಣಾಗತಿಯನ್ನು ಅಲ್ಲಾಹುವಿಗೆ ನಿಷ್ಕಳಂಕಗೊಳಿಸಿ ಅವನೊಂದಿಗೆ ಪ್ರಾರ್ಥಿಸುವರು. ತರುವಾಯ ಅವನು ಅವರನ್ನು ಸುರಕ್ಷಿತವಾಗಿ ದಡಕ್ಕೆ ತಲುಪಿಸಿದರೆ ಆಗೋ ಅವರು ಅವನೊಂದಿಗೆ ಸಹಭಾಗಿತ್ವವನ್ನು ಮಾಡುವರು. ಲಿಯಕ್ಫುರೂ ಬಿಮಾ ಆತೈನಾಹುಂ ವಲಿಯತಮತ್ತಊ ಫಸೌಫ ಯಅಲಮೂನ್. ನಾವು ಅವರಿಗೆ ದಯಪಾಲಿಸಿರುವುದರಲ್ಲಿ ಅವರು ಕೃತಜ್ಞತೆಯನ್ನು ತೋರಿದವರೂ ಸುಖವನ್ನು ಅನುಭವಿಸುವವರೂ ಆಗಿಬಿಟ್ಟರು. ಆದರೆ ತರುವಾಯ ಅವರು ಅರ್ಥ ಮಾಡಿಕೊಳ್ಳುವರು. ಅವಲಂ ಯರೌ ಅನ್ನಾ ಜಅಲ್ನಾ ಹರಮನ್ ಆಮಿನನ್ ವಯುತಖತ್ತಫು ಅನ್ನಾಸು ಮಿನ್ ಹೌಲಿಹಿಂ ಅಫಬಿಲ್ ಬಾತಿಲಿ ಯುಮಿನೂನ ವಬಿನಿಅಮತಿಲ್ಲಾಹಿ ಯಕ್ಫುರೂನ್. ನಾವು ನಿರ್ಭೀತವಾದ ಒಂದು ಪವಿತ್ರ ಸ್ಥಳವನ್ನು ನಿರ್ಮಿಸಿರುವೆವು ಎಂಬುದನ್ನು ಅವರು ನೋಡಿಲ್ಲವೇ? ಅವರ ಸುತ್ತಮುತ್ತಲುಗಳಿಂದ ಜನರನ್ನು ಕಸಿಯಲಾಗುತ್ತಿದೆ, ಆದರೂ ಅವರು ಅಸತ್ಯದಲ್ಲಿ ವಿಶ್ವಾಸವಿಟ್ಟು ಅಲ್ಲಾಹುವಿನ ಅನುಗ್ರಹಕ್ಕೆ ಕೃತಜ್ಞತೆ ತೋರುತ್ತಿರುವರೇ. ವಮನ್ ಅಜ್ಲಮು ಮಿಮ್ಮನ್ ಇಫ್ತರಾ ಅಲಲ್ಲಾಹಿ ಕದಿಬನ್ ಔ ಕzzಬ ಬಿಲ್ ಹಕ್ಕಿ ಲಮ್ಮಾ ಜಾಅಹ್ ಅಲೈಸ ಫೀ ಜಹನ್ನಮ ಮಥ್ವನ್ ಲಿಲ್ ಕಾಫಿರೀನ್. ಅಲ್ಲಾಹುವಿನ ಮೇಲೆ ಸುಳ್ಳನ್ನು ಹೆಣೆದವನಿಗಿಂತ ಮತ್ತು ಸತ್ಯವು ಬಂದಾಗ ಅದನ್ನು ನಿಷೇಧಿಸಿದವನಿಗಿಂತ ದೊಡ್ಡ ಅಕ್ರಮಿ ಇನ್ನಾರಿರುವನು? ಸತ್ಯ ನಿಷೇಧಿಗಳಿಗೆ ನರಕಾಗ್ನಿಯಲ್ಲಿ ವಾಸಸ್ಥಳವಿರಲಾರದೆ. ವಲ್ಲದೀನ ಜಾಹದೂ ಫೀನಾ ಲನಹ್ದಿಯನ್ನಹುಂ ಸುಬುಲನಾ ವಇನ್ನಲ್ಲಾಹ ಲಮಅಲ್ ಮುಹ್ಸಿನೀನ್. ನಮ್ಮ ಮಾರ್ಗದಲ್ಲಿ ಹೋರಾಟ ಮಾಡುವವರಾರೋ ಅವರನ್ನು ಖಂಡಿತವಾಗಿಯೂ ನಾವು ನಮ್ಮ ಮಾರ್ಗಗಳೆಡೆಗೆ ಮುನ್ನಡೆಸುವೆವು. ಖಂಡಿತವಾಗಿಯೂ ಅಲ್ಲಾಹು ಸತ್ಕರ್ಮಿಗಳ ಜೊತೆಗಿರುವನು.